ನಮ್ಮ ಅಕಾಡೆಮಿನ ಟ್ರಸ್ಟ್ ಮಾಡಿ ಒಂದು ಚಿಕ್ಕ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಮೆಹಂದಿ ಕೋರ್ಸ್ನ ಫಿನಿಶ್ ಮಾಡಿಕೊಂಡು ಎವ್ರಿ ಡೇ 2 to 3 ಬ್ರೈಡಲ್ ಆರ್ಡರ್ಸ್ನ ಮಾಡಿ ವಿತಿನ್ 1.5 ಮಂತಲ್ಲೇ ಒಂದು 6 ಡಿಜಿಟ್ ಅಮೌಂಟ್ನ ಅರ್ನ್ ಮಾಡಿ ಅವರ ಸ್ವಂತ ದುಡ್ಡಲ್ಲೇ ಇವತ್ತು ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಹೌದಾ ನಿಜಾನಾ ಅಂತ ಕೇಳೋರಿಗೆ ಎಸ್ ಇದು ನಿಜಾನೇ. ಸ್ಪೆಷಲಿ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕದಿಂದ ಎನ್ಕ್ವೈರಿ ಮಾಡಬೇಕಾದ್ರೆ BTM ಲೇಔಟ್ ತುಂಬಾ ದೂರ ಇದೆ, ಬೇರೆ ಕಡೆ ಬ್ರಾಂಚಸ್ ಇಲ್ವಾ ಅಂತ ಕೇಳ್ತಿದ್ರಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಕೊಪ್ಪ ಅನ್ನೋ ಒಂದು ಪುಟ್ಟ ಹಳ್ಳಿಯಿಂದ 45 ಡೇಸ್ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡ್ತಿದ್ರು. ಆ್ಯಂಡ್ ಅವರ ರೊಟೀನ್ ಕೇಳಿದ್ರೆ ತುಂಬಾನೇ ಮೋಟಿವೇಟ್ ಅನ್ಸುತ್ತೆ. ಯಾಕಂದ್ರೆ ಬೆಳಗ್ಗೆ 4 ಗಂಟೆಗೆ ಶುರುವಾದ್ರೆ ನೈಟ್ ರೀಚ್ ಆಗೋಷ್ಟರಲ್ಲಿ 8 or 9 o'clock ಆಗ್ತಿತ್ತು. ಸೊ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ ಅಂತ ಕಾಲ್ ಮಾಡಿ ಇನ್ವೈಟ್ ಮಾಡಿದಾಗ 6 ಡಿಜಿಟ್ ಅಮೌಂಟ್ನ ಕೇಳಿ ತುಂಬಾನೇ ಖುಷಿ ಆಯಿತು. ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಪ್ರತಿ ಬ್ಯಾಚಲ್ಲೂ ಹೇಳ್ತೀವಿ. ಅವರ ಎಂಗೇಜ್ಮೆಂಟ್ಗೆ ನಾನು ನನ್ನ ಟೀಮ್ ಮೆಂಬರ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ ಟೈಮಿಂಗ್ಸ್, ಟ್ರಾವೆಲ್ ಡಿಸ್ಟೆನ್ಸ್, ಫುಡ್ ಎಲ್ಲಾನು ಹೇಳಿದ್ ನೆನಪಾಗ್ತಿತ್ತು. ಕಾರಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ಒಂದು 3.5 hours ಆಯಿತು ಲೊಕೇಶನ್ ರೀಚ್ ಆಗಿ ಬಂದು ತುಂಬಾನೇ ಒಳಗಡೆ ಇದೆ. ಅಂಡ್ ಜಸ್ಟ್ 1 ಬಸ್ ಅಷ್ಟೇ ನೋಡಿದ್ವಿ. ಬಸ್ ಟೈಮಿಂಗ್ಸ್ ಎಲ್ಲ ಇದೆ, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರು ಅಂತ ಅನಿಸ್ತಿತ್ತು. ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಅವರ ಗೋಲ್, ಇಂಟ್ರೆಸ್ಟ್, ಡೆಲಿಗೇಷನ್, ಹಾರ್ಡ್ ವರ್ಕ್ ಇಂದ ಒಂದು ಸಕ್ಸಸ್ಫುಲ್ ಮೆಹಂದಿ ಆರ್ಟಿಸ್ಟ್ ಆಗಿ ಆಲ್ ಓವರ್ ಕರ್ನಾಟಕ ಅಂಡ್ ಕೇರಳ ಮೆಹಂದಿ ಸರ್ವಿಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಅವರ ರೆಸ್ಪಾನ್ಸಿಬಿಲಿಟೀಸ್ ಕೇಳಿ ಇನ್ನೂ ಎಮೋಷನಲ್ ಆದೆ ಅಂಡ್ ಖುಷಿ ಕೂಡ ಆಯ್ತು. ಅಂಡ್ ಎಸ್, ನನ್ನ ಸ್ಟೂಡೆಂಟ್ ಹರ್ಷಿಯಾ ಅಂತ ಹೇಳಕ್ಕೆ ತುಂಬಾನೇ ಹೆಮ್ಮೆ ಇದೆ. ಬಿಗ್ ಕಂಗ್ರಾಚುಲೇಷನ್ ಹರ್ಷಿಯಾ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.